ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪವರ್ ಸ್ಟಾರ್ ಪವನ್ ಕಲ್ಯಾಣ್ ರವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಓಜಿ ಒರಿಜಿನಲ್ ಗ್ಯಾಂಗ್ಸ್ಟರ್ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಸಿನಿಮಾ ನೋಡಿದಂಥ ನನಗೆ ಏನು ಅನ್ನಿಸ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇದನ್ನು ರಿವ್ಯೂ ಅಂತ ಅಂದ್ಕೋಬೇಡಿ, ಯಾಕೆಂದರೆ ತೆಲುಗು ಭಾಷೆಯ ಸಿನಿಮಾವನ್ನು ತೆಲುಗಿನಲ್ಲೇ ನೋಡಿರೋದ್ರಿಂದ ಒಂದಿಷ್ಟು ಅಂಶಗಳು ನಮಗೆ ಅರ್ಥ ಆಗದೇ ಇರಬಹುದು. ಹಾಗಾಗಿ ಸಿನಿಮಾ ನೋಡಿದಂಥ ನನಗೆ ಏನು ಅನ್ನಿಸ್ತು ಅನ್ನೋದನ್ನು ಮಾತ್ರ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಓಜಿ ಇದು ಸುಜಿತ್ ಎನ್ನುವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಸುಜಿತ್ ಎನ್ನುವರು ಪವನ್ ಕಲ್ಯಾಣ್ ಅವರ ಫ್ಯಾನ್ಸ್ ಅಂತ ಎಲ್ಲೋ ಒಂದ್ಸತಿ ಕೇಳಿದ್ದೆ. ಒಬ್ಬ ಅಭಿಮಾನಿ ತನ್ನ ಸ್ಟಾರ್ನ ತೆರೆ ಮೇಲೆ ಹೇಗೆ ನೋಡಬೇಕು ಅಂತ ಇಷ್ಟಪಡ್ತಾನೋ ಅದೇ ರೀತಿ ಇಲ್ಲಿ ಸುಚಿತ್ ಅವರು ಪವನ್ ಕಲ್ಯಾಣ್ ಅವರನ್ನ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಅನ್ಬಹುದು. ಪವನ್ ಕಲ್ಯಾಣ್ ಅವರ ಲುಕ್ ಇರಬಹುದು, ಅವರ ಒಂದು ಎಲಿವೇಶನ್ಸ್ಗಳ ಸೀನ್ಸ್ಗಳಿರಬಹುದು, ಎಲ್ಲ ಇಲ್ಲಿ ತುಂಬ ಅಚ್ಚುಕಟ್ಟಾಗಿ ಬಂದಿದೆ ಅಂತ ಹೇಳ್ಬಹುದು. ಎಲಿವೇಶನ್ ಸೀನ್ಸ್ಗಳು, ಒಂದಿಷ್ಟು ಸ್ಲೋ ಮೋಷನ್ ಶಾಟ್ಗಳು ಫ್ಯಾನ್ಸ್ಗಳನ್ನ ಬಿಟ್ಟರೆ ಈ ನ್ಯೂಟ್ರಲ್ ಆಡಿಯನ್ಸ್ ಅಂತ ಏನಿರ್ತಾರೆ ಅವ್ರಿಗೆ ಸ್ವಲ್ಪ ಕಿರಿಕಿರಿ ಅಂತ ಅನಿಸ್ಬಹುದು. ನನ್ನನ್ನು ಕೇಳಿದ್ರೆ ನನಗೂ ಸ್ವಲ್ಪ ಕಿರಿಕಿರಿ ಅಂತ ಅನ್ನಿಸ್ತು ಅಂತ ಹೇಳ್ತೀನಿ. ಓವರ್ ಆಲ್ ಸಿನಿಮಾದಲ್ಲಿ ನಮ್ಮನ್ನು ತುಂಬ ಇಂಪ್ರೆಸ್ ಮಾಡುವಂತಹ ಅಂಶ ಯಾವುದಪ್ಪ ಅಂತಂದರೆ ತಮನ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ಹೇಳ್ಬೋದು. ಸಿನಿಮಾ ಶುರುವಿನಿಂದ ಹಿಡಿದು ಕೊನೆಯ ತನಕ ನಿಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಿಮಗೆ ತುಂಬ ಕಿವಿಗೆ ಮದ ಕೊಡುತ್ತೆ. ಅದೇ ರೀತಿ ಥಿಯೇಟರ್ ಎಕ್ಸ್ಪೀರಿಯೆನ್ಸು ನಿಮಗೆ ಚಿಂದಿ ಅಂತ ಅನಿಸುತ್ತೆ. ಸಿನಿಮಾದಲ್ಲಿ ಎಲಿವೇಶನ್ ಸೀನ್ಸ್ಗಳಿಗೆ ಹಾಗೂ ಬಿಲ್ಡಪ್ ಸೀನ್ಸ್ಗಳಿಗೆ ಕೊಟ್ಟಿರುವಂತಹ ಪ್ರಾಮುಖ್ಯತೆಯನ್ನು ಕತೆ ಕಡೆ ಹಾಗೆ ಸ್ಕ್ರೀನ್ ಪ್ಲೇ ಕಡೆ ಕೊಟ್ಟಿಲ್ಲ ಅನ್ನೋದು ಇಲ್ಲಿ ಕಾಣಿಸುತ್ತೆ. ಹೊಸತನದಿಂದ ತುಂಬಿದ ಕತೆ ಕೂಡ ಇಲ್ಲಿ ನಿಮಗೆ ಸಿಗಲ್ಲ. ಹಾಗೆ ಸ್ಕ್ರೀನ್ ಪ್ಲೇ ಅನ್ನಲು ಗಟ್ಟಿತನ ಇಲ್ಲ ಅಂತ ಹೇಳಬಹುದು. ಸಿನಿಮಾದುದ್ದಕ್ಕೂ ಗಂಭೀರ ಬಂದರೆ ಹಿಂಗೆ ಮಾಡ್ತಾನೆ, ಗಂಭೀರ ಬಂದರೆ ಹಂಗೆ ಮಾಡ್ತಾನೆ, ಗಂಭೀರ ಹಂಗಿದ್ದ ಹಿಂಗಿದ್ದ ಅಂತ ಹೇಳ್ಕೊಂಡೇ ಅರ್ಧ ಸಿನಿಮಾವನ್ನು ಮುಗಿಸ್ಬಿಡ್ತಾರೆ. ಇಂಟರ್ವಲ್ ಬ್ಲಾಗ್ನಲ್ಲಿ ತಲೆ ಕಡಿಯುವಂತಹ ಒಂದು ಸೀನ್ ಇದೆ, ಅದಂತೂ ತುಂಬ ಸೂಪರ್ ಆಗಿತ್ತು ಅಂತ ಅನ್ಬಹುದು. ಇಡೀ ಸಿನಿಮಾದಲ್ಲಿ ಮೇನ್ ಹೈಲೈಟ್ ಸೀನ್ ಅಂದರೆ ಅದು. ಆಮೇಲೆ ಪವನ್ ಕಲ್ಯಾಣ್ ಅವರು ತಮ್ಮ ಕೊಟ್ಟಿರುವಂತಹ ಪಾತ್ರವನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇಲ್ಲಿ ನಮ್ಮನ್ನು ಗಮನ ಸೆಳೆಯುವಂತಹ ಪ್ರಕಾಶ್ ರಾಜ್ ರವರು ನಮ್ಮ ಗಮನ ಸೆಳೀತಾರೆ. ಆಮೇಲೆ ಪವನ್ ಕಲ್ಯಾಣ್ ಅವರನ್ನು ಇಲ್ಲಿ 2-3 ಕಾಲಘಟ್ಟದಲ್ಲಿ ತೋರಿಸ್ತಾರೆ. ಆದರೆ ಎಲ್ಲ ಕಾಲಘಟ್ಟದಲ್ಲೂ ಅವರ ಲುಕ್ಕು ಒಂದೇ ಥರ ಇರುತ್ತೆ. ಇದನ್ನು ಯಾಕೆ ಇಷ್ಟು ಈಸಿಯಾಗಿ ಕೈ ಬಿಟ್ಟರು ಡೈರೆಕ್ಟರು ಅಂತ ಗೊತ್ತಾಗಲಿಲ್ಲ. ಎಲಿವೇಶನ್ ಸೀನ್ಸ್ಗಳು, ಪವನ್ ಕಲ್ಯಾಣ್ ಅವರ ಲುಕ್ ಆ್ಯಂಡ್ ಪ್ರೆಸೆಂಟೇಷನ್, ತಮನ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇವುಗಳು 100 ಅಂಕಗಳನ್ನು ಪಡ್ಕೊಳ್ತವೆ. ಇನ್ನು ಕಥೆ ಆಗಲಿ ಸ್ಕ್ರೀನ್ ಪ್ಲೇ ಆಗಲಿ ಸ್ವಲ್ಪ ಹಿಂದೆನೇ ಉಳಿತು ಅಂತ ಹೇಳ್ತೀನಿ. ಸಿನಿಮಾನ ಓವರ್ ಆಲ್ ಆಗಿ ಹೇಳಬೇಕಾದ್ರೆ ಇದನ್ನು ಪವನ್ ಕಲ್ಯಾಣ್ ಅವರ ಅಭಿಮಾನಿಗಳಿಗೋಸ್ಕರ ಮಾಡುತ್ತಾರೆ ಇದೆ. ಸಿನಿಮಾ ನೋಡುವಾಗ ಪವನ್ ಕಲ್ಯಾಣ್ ಅವರ ಫ್ಯಾನ್ಸ್ ಆದರೆ ಮಾತ್ರ ಹಬ್ಬ ಅಂತ ಹೇಳ್ತೀನಿ. ಇನ್ನು ನ್ಯೂಟ್ರಲ್ ಆಡಿಯನ್ಸ್ಗಳಿಗೆ ಮಾತ್ರ ಸ್ವಲ್ಪ ಕಿರಿಕಿರಿ ಅಂತ ಅನಿಸ್ಬಹುದು. ಆ ಸ್ಲೋ ಮೋಷನ್ ಶಾಟ್ಗಳು ಹಾಗೆ ಎಲಿವೇಶನ್ ಸೀನ್ಸ್ಗಳು ಮತ್ತೆ ಮತ್ತೆ ಬರ್ತಾ ಇದ್ದರೆ ಒಂದು ಸ್ವಲ್ಪ ನಮಗೆ ಕಿರಿಕಿರಿ ಅಂತ ಅನ್ನಿಸ್ಬೋದು. ಆದರೆ ಪವನ್ ಕಲ್ಯಾಣ್ ಅವರ ಫ್ಯಾನ್ಸ್ಗಳಿಗಂತೂ ಹಬ್ಬ ಅಂತ ಹೇಳ್ತೀನಿ. ನೀವು ಈಗಾಗಲೇ ಸಿನಿಮಾನು ನೋಡಿದರೆ ನಿಮಗೆ ಏನು ಅನ್ನಿಸೋದನ್ನ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.